ನಾಂದೇಡ ಮೊದಲಾದ ಕಡೆಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ಅವರ ವಾಸ್ತವ್ಯ. ತಾವಿರುವಲ್ಲಿ ಎಲ್ಲರನ್ನೂ ಗೌರವಿಸಿ, ತಾವಿದ್ದಲ್ಲಿ ಎಲ್ಲರಿಂದಲೂ ಗೌರವವನ್ನು ಪಡೆದು ಬದುಕಿದ ಹಿರಿಯ ಜೀವ ಅದು. ಅವರ ಔಷಧೈಕ ಕ್ರಿಯೆಗಳನ್ನೆಲ್ಲ ಯಥಾವಿಧಿಯಂತೆ ಅವರ ಮಕ್ಕಳಿಬ್ಬರು ಸಂತೋಷ ಹಾಗೂ ಕಿರಣ್ ಬಹು ಶ್ರದ್ಧೆಯಿಂದ ಬಹು ತಿಳುವಳಿಕೆಯುಳ್ಳಂತಹ ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು ಮಾಡಿ ಮುಗಿಸಿದ್ದಾರೆ. ಅವರ ಬಗ್ಗೆ ಆಲೋಚನೆ ಮಾಡುವಾಗ ದುಃಖ ಇಲ್ಲ, ಅವರ ಬಗ್ಗೆ ಮಾತನಾಡುವಾಗ ದುಃಖ ಇಲ್ಲ. ಬಹುತೇಕ ಇಲ್ಲಿ ಬಂದು ಮಾತಾಡುವವರು ಎಲ್ಲರಿಗೂ ಅದು ಆಗ್ತದೆ ಅನ್ನೋದು ನನ್ನ ಕಲ್ಪನೆ. ಮರೆಯಬಾರದ ವ್ಯಕ್ತಿತ್ವ ಅವರದ್ದು. ಅವರ ಶಸ್ತ್ರಚಿಕಿತ್ಸೆಯ ಮುಂದಿನ ದಿವಸ ಆಸ್ಪತ್ರೆಯಲ್ಲಿ ಅವರನ್ನು ಕಂಡು ಒಂದು 45 ನಿಮಿಷ ಅವರ ಜೊತೆಯಲ್ಲಿ ಸಮಯ ಕಳೆಯುವಂತಹ ಭಾಗ್ಯ ನನಗೂ ನನ್ನ ಧರ್ಮಪತ್ನಿ ಸುಲೋಚನಾಳಿಗೆ ಸಿಕ್ತು. ಅವರ ಮಾತನ್ನ ಕೇಳಿದ ನನಗೆ ಈಗ ಅನಿಸ್ತಾ ಇದ್ದದ್ದು ಬಹುತೇಕ ಏನೋ ಒಂದು ಸೂಚನೆ ಅವರಿಗೆ ಆಗಿತ್ತು ಅಂತ. ಕಾರಣ ಇಷ್ಟೇ, ಅವರು ಜಿಕೆ 80 ವರ್ಷ ಆಯ್ತು, ಇನ್ನೇನಿದೆ, ಎಲ್ಲರೂ ಕೊನೆಯಲ್ಲಿ ಸೇರಬೇಕಾದ ಸ್ಥಳವನ್ನೇ ಸೇರಬೇಕಾದದ್ದು ಹೌದು ಅಲ್ವಾ? ಅಷ್ಟಾದ್ರಾಯ್ತು, ಮತ್ತೇನಿದೆ ಜೀವನದಲ್ಲಿ, ಅದೇ ಎಲ್ಲರಿಗೂ ಆಗಬೇಕಾದದ್ದು ಎಂಬ ಮಾತನಾಡಿದ್ದು. ಹಾಗಾಗಿ ಶಸ್ತ್ರಚಿಕಿತ್ಸೆ ಆಗ್ತದೆ ಅಂತ ಅವ್ರಿಗೆ ಗೊತ್ತಿದ್ರು, ಅದು ಸರಿಯಾಗಿ ಆಗ್ತದೆ ಅಂತ ಪೂರ್ಣ ವಿಶ್ವಾಸ ಇದ್ರು, ಅವರ ಮಾಡಿದ ರಿಯಾಕ್ಷನ್ ಆಡಿದ ಆ ಮಾತೆಲ್ಲ ಅವರಿಗೆ ಬಹುತೇಕ ತನ್ನ ಜೀವಿತದ ಬಗ್ಗೆ ಒಂದು ಸೂಚನೆ ಸಿಗುವ ಕೆಲಸ ಮಾಡಿತ್ತೋ ಏನೋ ಅನ್ನೋದಾಗಿ ನಾನು ಭಾವಿಸ್ತೇನೆ. ಈಗಾಗಲೇ ಹೇಳಿದ ಹಾಗೆ ನೆನಪಿನಿಂದ ದೂರ ಆಗುವವರು ಅವರಲ್ಲ. ಅಷ್ಟರ ಮಟ್ಟಿಗೆ ಎಲ್ಲರ ಮನಸ್ಸನ್ನು ಹೃದಯವನ್ನು ಗೆದ್ದು ವಿಶಾಲ ಬಂಧುಬಳಗವನ್ನು ಹೊಂದಿ ಎಲ್ಲರಿಗೂ ಬೇಕಾದ ಹಾಗೆ ಬದುಕಿದಂತಹ ಮಹಾನುಭಾವರವರು. ತಿಳಿದವರು ಹೇಳುವ ಹಾಗೆ ವಯಸ್ಸಾದ ಹಾಗೆ ಬಹುತೇಕ ಎಲ್ಲರಿಗಾಗುವ ಹಾಗೆ ಅವರಿಗೆ ದೈವೀ ಚಿಂತನೆ, ದೇವರ ಪೂಜೆ ಇತ್ಯಾದಿಗಳ ಬಗ್ಗೆ ಅವರಿಗೆ ಹೆಚ್ಚು ಒಲವು ಮತ್ತು ಶ್ರದ್ಧೆ ಬಲವಾಗ್ತಾ ಹೋಗ್ತಾ ಇತ್ತು. ಶಿಕ್ಷಕನಾಗಿ ಕಲಿಸಿದ ನನಗೊಂದು ನೆನಪು, ಭಗವಂತನಲ್ಲಿ ಭಕ್ತ ಪ್ರಾರ್ಥಿಸುವುದು ಹೇಗೆ ಅಂತ ಕೇಳಿದ್ರೆ, ನಿನ್ನಡಿಯ ಹುಡಿಯನ್ನ ಮುಡಿಯ ಸಿಂಗರಿಸಿರಲಿ, ಕಡೆಗಾನು ಹುಡಿಯಾಗಿ ನಿನ್ನಡಿಗೆ ಸರಲಿ. ನಿನ್ನ ಪಾದ ಧೂಳು ನನ್ನ ತಲೆಯನ್ನು ಅಲಂಕರಿಸುವ ಹಾಗಾಗಬೇಕು ಭಗವಂತ. ಕೊನೆಗೆ ನಾನು ಹುಡಿಯಾಗಿ ನಿನ್ನ ಪಾದವನ್ನು ಸೇರುವ ಹಾಗಾಗಬೇಕು. ಮುನ್ನ ಗುಣಗಳ ನುಡಿದು ನಿನ್ನ ಗುಣದಲ್ಲಿ ಬೆರೆತು ಹೊಳೆ ಕಡಲಿಗಿಳಿಯುವಂತೆ ನಾನು ಅಡಿಯಲಿ. ನನ್ನಲ್ಲಿರುವಂತಹ ಗುಣಗಳೆಲ್ಲ ಮುಗಿದು ಹೋಗಬೇಕು. ನಿನ್ನಲ್ಲಿ ಯಾವ ಗುಣ ಇದೆಯೋ ಅದು ನನ್ನದಾಗಬೇಕು. ಹೇಗೆ ಕಡಲು ತನ್ನ ನೀರನ್ನು ಮೋಡಕ್ಕೆ ಕೊಟ್ಟು ಅದು ಮಳೆಯಾಗಿ ಪರಿವರ್ತನೆ ಆಗುವ ಹಾಗೆ ಮಾಡಿ ಮತ್ತೆ ಹೊಳೆ ಕೊಳ್ಳಗಳ ಮೂಲಕವಾಗಿ ಸಮುದ್ರವನ್ನೇ ಸೇರುವ ಹಾಗೊಂದು ವ್ಯವಸ್ಥೆ ಇದೆಯೋ, ಬಹುತೇಕ ಮೂಲ ಪರಮಾತ್ಮ, ಅದರಿಂದ ಸಿಡಿದು ಬಂದ ಶಕ್ತಿಯೇ ನಾವು ಜೀವಾತ್ಮ. ಕೊನೆಯಲ್ಲಿ ಎಲ್ಲಿ ಹೋಗಬೇಕು ಅಂತ ಕೇಳಿದರೆ ಮೂಲ ಯಾವುದೋ ಅಲ್ಲಿಯೇ ಸೇರಿಯಬಹುದು. ಈ ಭಾವನೆಗೆ ಅವರಿಗಿತ್ತು ಅನ್ನೋದನ್ನು ನಾನು ಮನಗಂಡಿದ್ದೇನೆ. ಇವತ್ತು ಅವರ ನೆನಪಿನಲ್ಲಿ ಬಹು ಅರ್ಥಪೂರ್ಣವಾದಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಮ್ಮ ನೆನಪು ಚಿರಂತನ, ಅದರ ಬಗ್ಗೆ ಅನುಮಾನ ಇಲ್ಲ. ಇದೆಲ್ಲ ನಾವು ಗ್ರಹಿಸಬೇಕಾದಂತಹ ಸಂಗತಿ. ಅವರ ವ್ಯಕ್ತಿತ್ವ ವಿಶಾಲ, ಅವರ ಅನುಭವ ಮಹತ್ತರ, ಅವರ ಈ ಬಂಧು ಬಳಗದ ಜೊತೆಯಲ್ಲಿ, ಸ್ನೇಹಿತರ ಜೊತೆಯಲ್ಲಿ ಕೆಲಸ ಮಾಡಿದವರ ಕೂಡ ಇರುವಂತಹ ಸಂಬಂಧ ಅನ್ನೋದು ವಿಶಿಷ್ಟವಾದದ್ದು. ಅದೆಲ್ಲ ಗೊತ್ತಿದ್ದವರು ತಾವೆಲ್ಲ ಬಂದಿದ್ದೀರಿ. ತಾವೆಲ್ಲ ನಾನು ತಮ್ಮ ಹೆಸರನ್ನು ಸೂಚಿಸಿದ ಹಾಗೆ ಇಲ್ಲಿಗೆ ಬಂದು ನುಡಿನಮನವನ್ನು ಸಲ್ಲಿಸಬೇಕು ಅನ್ನೋದಾಗಿ ಪ್ರಾರ್ಥಿಸ್ತೇನೆ. ಕೊನೆಯಲ್ಲಿ ಶ್ರದ್ಧಾಂಜಲಿ ಮಾಡ್ತೇವೆ, ಮೊದಲಿಗಲ್ಲ, ಮತ್ತು ಪುಷ್ಪಾರ್ಚನೆಗೂ ಕೊನೆಗೆ ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಎಲ್ಲರೂ ಸಹಕರಿಸಬೇಕು. ಈ ಸಭೆ ಅರ್ಥಪೂರ್ಣವಾಗುವ ಹಾಗೆ ಎಲ್ಲಿಯೇ ಇದ್ದರೂ ಸುರೇಶ್ ಭಟ್ರು ನನ್ನ ಭಾವ, ಇದನ್ನು ಕಂಡು ಸಂತೋಷ ಪಡುವ ಹಾಗೆ ಮಾಡಿಕೊಡಬೇಕು ಅನ್ನೋದಾಗಿ ಕಳಕಳಿಯಿಂದ ಪ್ರಾರ್ಥಿಸ್ತೇನೆ. ಮೊದಲಿಗೆ
ಸುರೇಶ್ ಭಾವನ ದೊಡ್ಡಪ್ಪನ ಮಗನವರಾದಂತಹ ಜಿ ಎಂ ಭಟ್ ಅವರು ಮಾತಾಡ್ತಾರೆ ವೇದಿಕೆ.